ದೊಡ್ಡ ಮನೇಲಿ ಯಾರೂ ಇಲ್ವಲ್ಲ. ಇವಾಗ ಯಾರನ್ನ ಕರೆದ್ರೂ ಪ್ರಯೋಜನ ಇಲ್ಲ. ನಯನ ಅಕ್ಕನೇ ಸಹಾಯ ಮಾಡೋದು. ಏನ್ ಮಾಡ್ಬೇಕು ಅಂತ ಹೇಳು ಹರ್ಷ. ಅಕ್ಕ ಬಂದ್ರಾ? ನಿಮ್ಮ ಹತ್ರ ಈಗ್ಲೇ ಬಂದು ವಿಷಯ ಹೇಳ್ಬೇಕು ಅನ್ನಿಸ್ತು. ಏನದು? ಮಂತ್ರದಮ್ಮ ಬಂದಿದ್ದಾರೆ. ಮಂತ್ರದಮ್ಮನ? ಅವ್ರು ಯಾರು? ಅದೇ ಅಕ್ಕ, ಕಪ್ಪು ಬಟ್ಟೆ ಹಾಕೊಂಡು ಗಂಟೆ ಹೊಡಿತಾ ಮಂತ್ರ ಹೇಳ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಗಂಟೆ ಅಮ್ಮನ? ಹಾ ಹಾ ಅವರೇ. ನಿಮ್ಮತ್ತೆ ಕರ್ಕೊಂಡು ಬಂದಿದ್ದಾರೆ ಅನ್ಕೋತೀನಿ. ಆಚೆ ಕಾರಲ್ಲಿದ್ದಾರೆ. ಮತ್ತೆ ಯಾಕೆ ಬಂದಿದ್ದಾಳೆ? ಆ ಮಂತ್ರದಮ್ಮ ಬರೋದೇ ಆತ್ಮಗಳನ್ನ ಹಿಡ್ಕೊಳ್ಳೋದಕ್ಕೆ. ಆಕಾಶ ಎಷ್ಟೇ ಯಾಕಿದೆಯೋ ನನ್ನ ಭೂಮಿ. ಏನೇ ನೀನು ಕನಿಷ್ಠ ಹಾಡಕ್ಕಾದ್ರೂ ಬಿಡಲ್ವಲ್ಲೇ ನೀನು? ಅಕ್ಕ ಯಾರೋ ಬಂದ್ರು ಅಕ್ಕ, ನಾನು ಬಚ್ಚಿಡ್ಕೋತೀನಿ. ಹರ್ಷ, ನೀನ್ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ವಿಕ್ರಾಂತ್, ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಅಂತ ಹೇಳಿ ಇಲ್ದಿರೋ ಲಾಸ್ನೆಲ್ಲ ತೋರಿಸೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳು. ಎಸ್ ಬ್ರೋ. ಲಾಸ್ಟ್ ಡೇಟ್ ಬರೋವರೆಗೂ ಯಾವುದೇ ಕಣಕ್ಕೂ ಕಾಯ್ಬೇಡ ಅಂತ ಹೇಳು, ಇಲ್ಲಾಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗತ್ತಾ? ಇಲ್ಲ ಬ್ರೋ, ನಾಳಿನ ರಿಟರ್ನ್ಸ್ ಫೈಲ್ ಮಾಡು ಅಂತ ಹೇಳ್ತೀನಿ. ಗುಡ್. ನಾನ್ ಹೇಳಿದ ತಕ್ಷಣ ತಿಲ್ಲುತ್ತಾ ಮತ್ತೆ ಏನಾದ್ರೂ ತಿಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು ಬಾವ. ಹೌದು ಮತ್ತೆ. ಇಲ್ಲ ಅಂತಂದ್ರೆ ಈ ಕನ್ಫ್ಯೂಷನ್ ಅಲ್ಲೇ ಇಡೀ ಜೀವನ ಕಳಿಬೇಕಾಗಿ ಬರ್ತಾ ಇತ್ತು. ಏನಾಯ್ತವಲ್ವಾ? ಏನಿಲ್ಲ ಬಿಡು. ಅಂದ್ರೆ ಏನೋ ಇದೆ ಅಂತಾನೆ ತಾನೆ? ಹೇಳ್ಬೇಡಿ ವಲ್ಲಭ, ನೀನು ಹೇಳ್ಬೇಡ. ಸುಮ್ನಮ್ಮ, ನೀನು ಹೇಳ್ಬೇಡ, ಸರಿನಾ? ಹಾಗಾದ್ರೆ ನಾನು ಹೇಳೇ ಹೇಳ್ತೀನಿ. ನಮಗ್ ಬೇಕಾಗಿರೋದು ಅದೇ. ಈ ಮನೇಲಿರೋ ಆತ್ಮನ ಹಿಡಿದು ಬಂದ್ಸಕ್ಕೆ ಈ ಸಲ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದಾರೆ ಗಂಟೆ ಅಮ್ಮ. ಎಲ್ಲಿದ್ದಾರೆ? ಕಾರ್ ಏನೋ ಬಂದ್ ನಿಂತ್ಕೊಂತು. ಇಷ್ಟೊತ್ತಿಗೆ ಇಳಿದು ಬರ್ಬೇಕಿತ್ತಲ್ಲ, ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ತಿಲ್ಲ. ತೋರ್ಸು ಮತ್ತೆ, ಆಗ ಇವ್ರಿಗೂ ಸಮಾಧಾನ ಆಗುತ್ತೆ. ಓಂ ಹ್ರೀಂ ಹ್ರೀಂ ಬಂ ಬಂ ಹ್ರೀಂ ಹ್ರೀಂ ಸ್ವಾಹಾ. ರಕ್ತ ಚಾಮುಂಡಿ, ಆತ್ಮ ಇರೋ ದಾರಿ ತೋರ್ಸು. ನಯನಕ್ಕ, ನನ್ನನ್ನು ಹಿಡ್ಕೊಂಡ್ ಬಿಡ್ತಾರೆ ಇವರು. ಅಯ್ಯಪ್ಪ, ಲೇ ಇವಳೆ. ವಿಳ್ಳೆದೆಲೆ ಆ ಕಡೆ ಹೋಗ್ತಾ ಇದೆ. ಗಾಳಿಗೆ ಹೋಗಿರುತ್ತೆ ಬ್ರೋ, ಅದಕ್ಕೆ ನೀನೇನ್ ಗಾಬರಿ ಆಗ್ಬೇಡ. ಅಲ್ಲ, ಗಾಳಿ ಎಲ್ಲಿದೆ ರೀ? ಆತ್ಮ ಆ ಕಡೆ ಇದೆ. ಲೈಟ್ ಹೌಸ್. ಅಯ್ಯಮ್ಮ. ನಮ್ ಗಾಯತ್ರಿ ಏನಾದ್ರು ಆಟಾಡ್ಕೊಂಡು ಆ ಕಡೆನೆ ಹೋಗಿದಾಳ? ಗಣ 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 ಗಣ. ಆತ್ಮ ಬಚ್ಚಿಟ್ಕೊಂಡಿದ್ರು ಅದನ್ನ ಹೊರಗ್ ತರ್ಸೋಕೆ ನಾನಿರೋದು.
ವೀಳ್ಯದೆಲೆ ಮೇಲೆ ಮಗು ಬಟ್ಟೆ ಬಿತ್ತು. ಇಲ್ಲಿವರೆಗೂ ಗಾಳಿ ಇಲ್ಲ ಅಂತಿದ್ರಿ, ಈಗ ಬಟ್ಟೆ ಬಂದು ಬಿದ್ದಿದ್ದಕ್ಕೆ ಏನ್ ಹೇಳ್ತೀರಾ? ಅಯ್ಯ ಬಟ್ಟೆಲೇನಿದ್ಯೋ, ಆತ್ಮ ಹಿಡಿಯೋದ್ರಲ್ಲಿದೆ ಕಣೋ ಎಲ್ಲಾನು. ವೀಳ್ಯದೆಲೆ ಮುಂದಕ್ಕೆ ಹೋಗದೆ ಅಲ್ಲೇ ನಿಂತ್ಕೊಂಡ್ಬಿಡ್ತಲ್ಲ ಗಂಟೆ ಅಮ್ಮ. ಮತ್ತೆ ಆತ್ಮ ಎಲ್ಲಿದೆ? ಇಲ್ಲೇ ಎಲ್ಲೋ ಇದೆ ಅಂತ ಅನುಮಾನ ಆಗ್ತಿದೆ ತಿಲೋತ್ತಮ್ಮ. ಹಾಗಾದ್ರೆ ನೋಡಿ, ಹಿಡಿದು ಎಲ್ರಿಗೂ ತೋರಿಸಿ. ದೊಡ್ಡಮ್ಮನ ಹಿಡ್ಕೋತೀರಾ? ದೊಡ್ಡಮ್ಮ ಅನ್ಕೊಂಡ್ರೆ ಸೆಂಟಿಮೆಂಟು, ಅದೇ ಆತ್ಮ ಅಂತ ಅನ್ಕೊಂಡ್ರೆ ಇರಲ್ಲ ಅಟ್ಯಾಚ್ಮೆಂಟು. ನಿನ್ ತಲೆ ಹೋಗ ಒಳಗೆ. ಯಾಕೆ ಕೋಪ ಬರಿಸ್ತ್ಯಾ? ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಅಪಾರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಮೊದ್ಲು ಇವ್ರು ಮಾಡೋದನ್ನ ನಿಲ್ಸಿದ್ರೆ ಚೆನ್ನಾಗಿರುತ್ತೆ. ಅಯ್ಯ ಇಲ್ಲಿವರೆಗೂ ಬಂದ್ಮೇಲೆ ಹಿಂದೆ ಹೋಗ್ಬಾರ್ದು ಮಾವ. ಆ? ಆತ್ಮ ಇಲ್ಲೇ ಇದ್ರೆ ಹಿಡೀರಿ ಗಂಟೆ.